ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಮೆಸೇಜ್ ಆಗ್ತಾಯಿದೆ, ಸರ್ ಫಿಮೇಲ್ ಫಿಸಿಕಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂಥೇಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗೋಣ. ರನ್ನಿಂಗ್ ಯಾವ ಥರ ಇರುತ್ತೆ, ಎಷ್ಟು ನಿಮಿಷ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಹೈ ಜಂಪು, ಲಾಂಗ್ ಜಂಪು, ವೇಟ್ ಎಷ್ಟು, ಆಮೇಲೆ ಕಟ್ ಆಫ್ ಭಾಳ ಜನ ಕೇಳ್ತಾಯಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಓಕೆ, ಡನ್. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ಲೇಟ್ ಮಾಡೋದು ಬೇಡ, ಒಂದು 5 ನಿಮಿಷದೊಳಗೆ ವಿಡಿಯೋವನ್ನು ಮುಗಿಸ್ಬಿಡೋಣ. ಓಕೆ, ಡನ್. ಫಸ್ಟ್ ರನ್ನಿಂಗ್ ಬರೋಣ. ಏನು ಫಸ್ಟಿಗೆ ರನ್ನಿಂಗು. ಓಕೆ, ರನ್ನಿಂಗ್ ಏನಾಗುತ್ತೆ ಅಂದ್ರೆ ರೀ, ಈಗ ಫಸ್ಟಿಗೆ ನಿಮಗೆ 1.6 ಕಿಲೋಮೀಟ್ರ್ ಸೇಮ್ ಇರುತ್ತೆ, ಹೌದಾ? ಸೇಮ್ ಅದ ಲೆಂತು. ಆಮೇಲೆ ಇಲ್ಲಿ 7 ನಿಮಿಷ 30 ಸೆಕೆಂಡ್ ಒಳಗೆ ಹೋದ್ರೆ ಏನು ಹೇಳ್ರಿ, 7 ನಿಮಿಷ 30 ಸೆಕೆಂಡ್ ಒಳಗೆ ಹೋದ್ರೆ ಅಂದರೆ 7.5 ನಿಮಿಷದೊಳಗೆ ಹೋದ್ರೆ ಫಸ್ಟ್ ಗ್ರೂಪ್ ಅಂತ ಮಾಡ್ತಾರೆ. ಇದಕ್ಕೆ ಐ ಥಿಂಕ್ 60 ಮಾರ್ಕ್ಸನ್ನು ಕೊಡ್ತಾರೆ. ಎಷ್ಟು ಕೊಡ್ತಾರೆ? 60 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ 8 ನಿಮಿಷದವರೆಗೆ ಹೋತಂದ್ರೆ ಸೆಕೆಂಡ್ ಗ್ರೂಪ್ ಅಂತ ಮಾಡಿ 48 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇದು ಫಿಮೇಲ್ದು. ಮೇಲ್ ಬೇರೆ ಟೈಮಿಂಗ್ ಯಾವುದು ಕಮ್ಮಿ ಅದ, ಅದು ಬೇಡ. ಓಕೆ, ಅವ್ರಿಗೆ ಗೊತ್ತಿರುತ್ತೆ, ಸಪ್ರೇಟ್ ಅದು ಕ್ಲಾಸ್ ಅದ. ಓಕೆ, ಗೊತ್ತಾಯ್ತಲ್ಲ? ಏನು 1.6 ಕಿಲೋಮೀಟ್ರ್ ದೂರವನ್ನು 7.5 ನಿಮಿಷದೊಳಗೆ ಹೋದ್ರೆ ಫಸ್ಟ್ ಗ್ರೂಪು, 8 ನಿಮಿಷದೊಳಗೆ ಸೆಕೆಂಡ್ ಗ್ರೂಪ್. ಇದು ರನ್ನಿಂಗ್ ಸಂಬಂಧಪಟ್ಟಂತೆ. ಡನ್. ಓಕೆ, ನೆಕ್ಸ್ಟು ಹೈಟ್ ಬಗ್ಗೆ ಬಂತಂದ್ರೆ, ಈಗ ಹೈಟು 162 ಸೆಂಟಿಮೀಟರ್ ಇದೆ. ಎಷ್ಟದ ರೀ? 162 ಸೆಂಟಿಮೀಟರ್ ಅದ. ಆಮೇಲೆ SSC JD ಗೆ ಕಮ್ಮಿ ಅದ, 152 ಅದ. ಓಕೆ, ಅದನ್ನು ತಲೆ ಕೆಡಿಸ್ಕೊಬೇಡ್ರಿ. ಭಾಳ ಜನ ಕೇಳ್ತಾ ಇದ್ರಿ, ಅಲ್ಲಿ ನನ್ನ ಟೈಪೊಳಗೆ ಮಿಸ್ಟೇಕ್ ಆಗಿರಬಹುದು. 162 ಸೆಂಟಿಮೀಟರ್ ಇದು ಹೈಟ್ ಇರಬೇಕು ಫೀಮೇಲ್ದು. ಡನ್. 162 ಡನ್. ಓಕೆ, ನೆಕ್ಸ್ಟು ಆಮೇಲೆ ವೇಟ್ ಬಂದುಬಿಟ್ಟು ನಿಮ್ಮ ಹೈಟಿಗೆ ತಕ್ಕಂತೆ ವೇಟು. ಈಗ ನೋಡಿರಿ, ನಾರ್ಮಲ್ ಹೈಟ್ ಎಷ್ಟು ಬೇಕು ರೀ? 162 ಬೇಕು, ಹೌದಾ? ಇದು ಹೈಟು ಸೆಂಟಿಮೀಟರ್. ಈ 162ಗೆ ಎಷ್ಟು 162 ಇತ್ತಂದ್ರೆ ಇದಕ್ಕೆ ನಿಮ್ಮದು ಮಿನಿಮಮ್ ವೇಟ್ ಎಷ್ಟು ಇರಬೇಕು, ಮ್ಯಾಕ್ಸಿಮಮ್. ಇದು ಒಂದು ಹೇಳ್ತೀನಿ, ಹೈಟದ್ದು ಬೇರೆ ಚಾರ್ಟ್ ಐತದು, ನೀವು ಹೋಗಿ ನೋಡ್ಬೋದು. ಓಕೆ, ಮಿನಿಮಮ್ ಎಷ್ಟು ಇರಬೇಕಪ್ಪ ಅಂದ್ರೆ, ನೀನು 162 ಹೈಟ್ ಇತ್ತಪ್ಪ ಅಂದ್ರೆ 47.2 kg ಇರಬೇಕು. ಮ್ಯಾಕ್ಸಿಮಮ್ ಅಂತಂದ್ರೆ 57.7. ದಿಸ್ ಈಸ್ ವೇಟ್. ಓಕೆ, ಹೈಟಿಗೆ ತಕ್ಕಂತೆ ವೇಟ್ ಇರಬೇಕು. ಡನ್. ಓಕೆ, ನೆಕ್ಸ್ಟು ಇನ್ನು ಲಾಂಗ್ ಜಂಪು. ಓಕೆ, ಇದು 10 ಫೀಟ್ ಅಂತ ಹೇಳ್ತಾರೆ. 10 ಫೀಟ್ ಇದು ಕಂಪಲ್ಸರಿ ನೀವು ಪಾಸ್ ಆಗಲೇಬೇಕು. ನೀಡ್ ಟು ಕ್ವಾಲಿಫೈ ಅಂತಾರೆ, ನೀವು ನೋಟಿಫಿಕೇಷನ್ ಒಳಗೆ ಇರಬೇಕು. ನೀಡ್ ಟು ಕ್ವಾಲಿಫೈ ಎಷ್ಟು? 10 ಫೀಟ್ ಅದ. ಓಕೆ, ನೆಕ್ಸ್ಟು ಅದೇ ರೀತಿ ಹೈ ಜಂಪು ಇದು 3 ಫೀಟ್ ಅದ. ಎಷ್ಟದ ರೀ? 3 ಫೀಟ್ ಅದ. ಇದು ನೀಡ್ ಟು ಕ್ವಾಲಿಫೈ, ಕಂಪಲ್ಸರಿ ನೀವು ಕ್ವಾಲಿಫೈ ಆಗಲೇಬೇಕು. ದಿಸ್ ಈಸ್ ವುಮನ್ ಮಿಲಿಟರಿ ಪೊಲೀಸ್ ಫಿಸಿಕಲ್ಸು ಎಷ್ಟು ಏನೇನಿರುತ್ತೆ ಅಂತೇಳಿ ನಿಮಗೆ ಹೇಳಿದ್ದು. ಓಕೆ, ಈಗ ಸರ್ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಈಗ ನಿಮ್ಮದು ಫಿಸಿಕಲ್ ಯಾವಾಗ ಬಿಡ್ತಾರೆ ಅದನ್ನು ಕೇಳ್ತಾ ಇದ್ರಿ. ಡೋಂಟ್ ವರಿ, ಅವ್ರು ಬಿಟ್ಟ ತಕ್ಷಣ ವೆಬ್ಸೈಟಲ್ಲಿ ಬಿಟ್ಟ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಸುಮ್ಮನೆ ತಲೆಯೊಳಗೆ ಹಾಕೋಬೇಡ್ರಿ. ಯಾವಾಗ ಬರುತ್ತೋ ಬರಲಿ, ನಿಮ್ಮದು ಫಿಸಿಕಲ್ ಸ್ಟಾರ್ಟ್ ಮಾಡ್ರಷ್ಟು. ಈಗ 22 ಅಥವಾ 23+ ಅಂದರೆ 23ರಿಂದ ನಿಮ್ದು ಏನಾದರೂ 23 ಕ್ವಶನ್ ಪಾಸ್ ಆಗಿತ್ತು, 23 ಕ್ವಶನ್ ನಿಮ್ಮದು ಕರೆಕ್ಟ್ ಆಗಿತ್ತು ಅಂದರೆ ನೀವು ಫಿಸಿಕಲ್ಗೆ ಎಲಿಜಿಬಲ್ ಅಂತಂದ್ರೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಗೊತ್ತಾಯಿತು? ಡನ್ನ. 23+ ಇತ್ತಂದ್ರೆ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ಬೋದು. 22 ಇದ್ರೂ ಮಾಡ್ಬೋದು. ಡೋಂಟ್ ವರಿ, ತಲೆ ಕೆಡಿಸ್ಕೊಬೇಡ್ರಿ. ಗೊತ್ತಾಯ್ತಾ? ಆದ್ರೆ ನೀವು ಫಿಸಿಕಲ್ ಅಂತ ತಲೆ ಇಟ್ಕೊಂಡ್ಬಿಡ್ರಿ. ಫಸ್ಟ್ ಗ್ರೂಪ್ ಹೊಡೆದ್ರೇನ, ಮೇಲ್ ಆಗಲಿ ಫಿಮೇಲ್ ಆಗಲಿ, ಫಸ್ಟ್ ಗ್ರೂಪ್ ಹೊಡೆದ್ರೇನ ನಿಮಗೆ ಒಂದು 99% ನಿಮ್ಮ ಕಡೆ ಇದ್ದಂಗೆ. ಏನೋ ಮೆಡಿಕಲ್ ಒಳಗೆ ಅದು ಒಂದು ಯಾರಾದರೂ ಇರ್ತೈತಿ, ಅದು ಮತ್ತು ಸೆಕೆಂಡ್ ಕಳಿಸ್ತಾರೆ, ಅದು ಬೇರೆ. ಫಿಸಿಕಲ್ ನೀವು
ಏನಪ್ಪ ಅಂತಂದ್ರೆ ಕಂಪಲ್ಸರಿ ಏನು ಮಾಡ್ಬೇಕು ರೀ, ಫಸ್ಟ್ ಗ್ರೂಪಲ್ಲೇ ಹೊಡಿಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೇನಾದರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ನೀವು ಭಾಳ ಜನ ಕೇಳ್ತಾಯಿದ್ರಿ, ನಂಬರ್ ಆಲ್ರೆಡಿ ಎಲ್ಲರ ಕಡೆ ಅದ, ಇನ್ನೊಂದು ಸಲ ಯಾರ ಕಡೆ ಇಲ್ಲಲ್ಲ ಅವ್ರಿಗೆ ಹೇಳ್ತೀನಿ, ಈ ನಂಬರ್ಗೆ ಮೆಸೇಜ್ ಹಾಕಿ ಕೇಳ್ಬೋದು. ಕಾಲ್ ಮಾಡಿದರೆ ಫ್ರೀ ಇದ್ದರೆ ರಿಸೀವ್ ಮಾಡ್ತೀನಿ, ಇಲ್ಲ ಆಮೇಲೆ ಮಾಡಿರ್ತೀನಿ. ಡನ್. ಇದು ಫಿಮೇಲ್ ಫಿಸಿಕಲ್ ಬಗ್ಗೆ ಇನ್ಫಾರ್ಮೇಷನು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಾನು ಏನಾದರೂ ಅವಸರದಲ್ಲಿ ಮಿಸ್ಟೇಕ್ ಮಾಡಿದ್ರೂ ನೀವು ಕರೆಕ್ಷನ್ ಮಾಡಿಕೊಂಡು ನನಗೂ ಹೇಳ್ರಿ. ಓಕೆ, ಡನ್. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.